ಕೊನೆಯವರೆಗೂ ನೋಡಿ. ನಮ್ಮ ಟ್ರಿಪ್ನ ಅತ್ಯಂತ ವಿಶೇಷ ಕ್ಷಣ ಕೊನೆಯಲ್ಲಿ ನಿಮಗೆ ಕಾಣಸಿಗುತ್ತದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಡೇ ಟ್ರಿಪ್ ಸಂಡೇ ಹೇಗೆ ಕಳೆದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾ ಹೋಗಿದ್ದ ಜಾಗ ಬಿಳಿಗಿರಿ ರಂಗನ ಬೆಟ್ಟ, ಹಾಗೆ ಬಂಡೀಪುರ ಹುಲಿ ಸಂರಕ್ಷಣಾ ಶಿಬಿರಕ್ಕೆ. ಸೊ ಬನ್ನಿ ಹೇಗೆಲ್ಲ ಆಯಿತು ಅಂತ ತೋರಿಸ್ತೀನಿ. ನನ್ನ ಜೊತೆ ನೀವು ಕೂಡ ಪ್ರಯಾಣ ಮಾಡಿ. ಸೊ ಮೊದಲನೇದಾಗಿ ನಾವು ಇಲ್ಲಿ ಪ್ರಕೃತಿನ ಸವಿತಾ ಹೋದ್ವಿ. ನೀವೇ ನೋಡ್ಬೋದು, ಆ ಕಡೆ ಈ ಕಡೆ ಇಕ್ಕಲಗಳಲ್ಲಿ ದಟ್ಟ ಹಸಿರು, ಗುಡ್ಡ ಬೆಟ್ಟ, ಈ ಮೋಡ ಎಲ್ಲ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಸೊ ದಾರಿ ಮಧ್ಯದಲ್ಲೇ ಈ ಸೂರ್ಯೋದಯ ಅಂತೂ ನನಗಂತೂ ತುಂಬಾ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಹಾಗೆಯೇ ನಾವು ದಾರಿಯಲ್ಲೇ ನಮ್ಮ ಉಪಹಾರ ಗೃಹದಲ್ಲಿ ಉಪಹಾರ ಮುಗಿಸ್ಕೊಂಡು ಹೊರಟ್ವಿ. ಸೊ ನೋಡ್ಬೋದು, ಹೀಗೆ ನಾವು ಜಾನಪದ ತವರೂರನ್ನು ಕೂಡ ದಾಟ್ಕೊಂಡು ಹೋದ್ವಿ. ನನ್ನ ಮಗ ಅಲ್ಲಿ ಸರಿಯಾಗಿ ತಿಂದೇ ಇರೋದ್ರಿಂದ ಕಾರಲ್ಲಿ ಅವನಿಗೆ ತಿನ್ನಿಸ್ತಾ ಇದ್ದೆ. ಸೊ ಇದನ್ನು ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಮೊದಲನೇ ಜಾಗಕ್ಕೆ ಹೋಗಿದ್ದೆ ಬಿಳಿಗಿರಿ ರಂಗನ ಬೆಟ್ಟ ಅಥವಾ BR Hills. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ಪ್ರಶಾಂತವಾಗಿತ್ತು. ಅಷ್ಟೊಂದು ಜನ ಏನಿರಲಿಲ್ಲ, ಬೆಳಗ್ಗೆ ಬೇಗ ಹೋಗಿದ್ದರಿಂದ ರಶ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಫೋಟೋಸ್ ಒಳಗಡೆ ತೆಗಿಯೋಕ್ಕಾಗಲಿಲ್ಲ. ಸೊ ಹೊರಗಡೆಯಿಂದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಯವರ ಇದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದು ಶ್ರೀ ಅಲಮೇಲು ರಂಗನಾಯಕಿ ಅಮ್ಮನವರ ಸನ್ನಿಧಿ. ಹೊರಗಡೆ ಅಂತೂ ವಿಹಂಗಮ ನೋಟ ಇತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಇಲ್ಲಿ ಆ ಗುಡ್ಡ ಗಿರಿ ಶಿಖರಗಳು ಮೋಡಕ್ಕೆ ಮುತ್ತಿಡೋ ಹಾಗೆ ತುಂಬಾ ಆಸ್ವಾದವಾಗಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಎಲ್ಲ ಮಾರೋದಕ್ಕೆ ಹಚ್ಕೊಂಡಿದ್ರು. ನೆಕ್ಸ್ಟ್ ನಾವು ಹೋಗಿದ್ದೆ ಬಂಡೀಪುರ ಟೈಗರ್ ರಿಸರ್ವ್. ಸೊ ಇದು ತುಂಬ ದಿನದ ಆಸೆ ಇತ್ತು, ಅಲ್ಲಿಗೆ ಹೋಗಬೇಕು, ವನ್ಯಜೀವಿಗಳು ನೋಡಬೇಕು ಅಂತ. ನಮ್ಮ ಅದೃಷ್ಟಕ್ಕೆ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಎಷ್ಟೊಂದು ಸಲ ನಾವು ಟ್ರಾವೆಲ್ ಮಾಡಿದಾಗ ನಮಗೆ ಯಾವ ಪ್ರಾಣಿ ಕೂಡ ಕಣ್ಣಿಗೆ ಬಿದ್ದಿರೋದಿಲ್ಲ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನಾವು ಯಾವ ಟೈಮಲ್ಲಿ ಹೋಗ್ತೀವಿ ಅಂತ. ನೋಡ್ಬೋದು, ಇಲ್ಲಿ ಜಿಂಕೆಗಳು ಈ ಹಸಿರು ಮಡ್ಲಲ್ಲಿ ತುಂಬ ಚೆನ್ನಾಗಿ ಮೇಯ್ಕೊಂಡು ಸೊಂಪಾಗಿದೆ. ಈ ಕಾಲದಲ್ಲಿ ಹಸಿರೆಲ್ಲ ಚೆನ್ನಾಗಿರುತ್ತೆ. ಪಾಪ ಬೇಸಿಗೆಲ್ಲ ಅವಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ನೀರಿಗೂ ತುಂಬ ಅಭಾವ ಇರುತ್ತೆ. ಸೊ ನಮ್ಮನ್ನು ನೋಡಿದ ತಕ್ಷಣ ಅವೆಲ್ಲ ಅಲ್ಲಿಂದ ಮರೆಯಾಗಕ್ಕೆ ಶುರುವಾದರು. ನೋಡಿ ತುಂಬಾ ಖುಷಿ ಆಯಿತು. ಸೊ ಇದು ನಂತರ ನಿಮಗೆ ಇಲ್ಲೊಂದು ಅಚ್ಚರಿ ಕಾಯ್ಬೋದು. ನಮ್ಮ ವಿಡಿಯೋ ಅಥವಾ ನಮ್ಮ ಟ್ರಿಪ್ಪಿನ ಅತ್ಯಂತ ಅದ್ಭುತವಾದ ಕ್ಷಣ ಅಂದರೆ ಈ ಆನೆ ನೋಡೋದು. ಸೊ ನಾವಿಲ್ಲಿ ನೋಡ್ಬೋದು, ಆನೆ ನೋಡಿದ್ವಿ, ತುಂಬಾ ಖುಷಿ ಆಯಿತು. ಇದೆಲ್ಲ ಹೆಣ್ಣು ಆನೆ ಗುಂಪು. ಹೋಗ್ತಾ ದಾರಿಯಲ್ಲಿ ಸಿಕ್ಕಿದ್ದಂತೂ ನಮಗೆ ತುಂಬಾ ಖುಷಿ ಆಯಿತು. ಹೇಳ್ತಾರಲ್ಲ, ಒಂದು ಟ್ರಿಪ್ ಬಂದಿದ್ದು ಸಾರ್ಥಕ ಅನ್ನಿಸ್ತು. ಆನೆ ನೋಡ್ಬೋದು. ಹಾಗೆ ಇಲ್ಲಿ ಒಂದು 3-4 ಆನೆ ಇದೆ, ಆ ಕಡೆ ಮರೆಯಲ್ಲಿದೆ, ಕಾಣಿಸೋದಿಲ್ಲ. ನಾನು 2-3 ಆ್ಯಂಗಲಿಂದ 2-3 ಫೋನಿಂದ ವೀಡಿಯೋ ಮಾಡಿಕೊಂಡು ಎಲ್ಲ ಕ್ಲಿಪ್ಸ್ನೂ ಇಲ್ಲಿ ಹಾಕಿದ್ದೀನಿ. ಸೊ ಇದು ನಾವು ಅತ್ಯಂತ ಎಂಜಾಯ್ ಮಾಡಿದ ಮೊಮೆಂಟು ಟ್ರಿಪ್ಪಲ್ಲಿ ಅಂದರೆ ಆನೆ ನೋಡಿದ್ದು. ಏನೇ ಅಂದರೂ ನಾವು ಅದಕ್ಕೆ ತೊಂದರೆ ಕೊಡಬಾರ್ದು. ಸೊ ಇಲ್ಲಿ ನಾವೇನು ಗಾಡಿನ ನಿಲ್ಲಿಸ್ತೀರೆ ಹಾಗೆ ಮೂವ್ ಆದ್ವಿ. ಸೊ ನಾನು ಇಲ್ಲಿ ವೀಡಿಯೋ ಪರ್ಪಸ್ಗೋಸ್ಕರ ಅದನ್ನು ಸ್ಲೋ ಮೋಷನ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಾಗಿ ಗಾಡಿನೆಲ್ಲ ನಿಲ್ಲಿಸಾಗಿಲ್ಲ. ಆಮೇಲೆ ವನ್ಯಜೀವಿಗಳಿಗೆ ನಾವು ತೊಂದರೆ ಕೊಡೋ ಹಾಗಿಲ್ಲ. ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನೋಡಿ, ಇಷ್ಟು ದೂರದಲ್ಲಿ ನಿಂತ್ಕೊಂಡು ಅಂದರೆ ಮೂವಿಂಗ್ ಅಲ್ಲೇ ವೀಡಿಯೋ ಮಾಡ್ಕೊಂಡಿರೋದು. ನಾನು ಜಸ್ಟ್ ಸ್ಲೋ ಮೋಷನಲ್ಲಿ ವೀಡಿಯೋ ಹಾಕಿದ್ದೀನಿ. ನೋಡೋಕ್ಕಂತೂ 2 ಕಣ್ಣು ಸಾಲದಾಗಿತ್ತು. ಸೊ ಯಾವತ್ತೂ ನಾವು ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ಕೇಳ್ಕೊಳ್ತೀನಿ. ನೋಡಿ ಅಷ್ಟೇ ನಾವು ಎಂಜಾಯ್ ಮಾಡಬೇಕು. ಹಾರ್ನ್ ಹಾಕೋದಾಗಲಿ ಅಥವಾ ಇಳ್ದೋಗೋದಾಗಲಿ ಮಾಡಬಾರ್ದು. ಸೊ ಇದಾಗಿತ್ತು ನನ್ನ ವಿಡಿಯೋ. ಇನ್ನು ಬರ್ತಾ ಅಲ್ಲೇ ನಾವು ಊಟ ಮುಗಿಸ್ಕೊಂಬಂದ್ವಿ. ಚಿಕ್ಕ ಮಗನಿಗೆ ತುಂಬ ಸುಸ್ತಾಗಿತ್ತು, ನಿದ್ದೆ ಕೂಡ ಬಂದಿತ್ತು. ಅವನು ಹಾಗೆ ದಾರಿಯಲ್ಲಿ ಮಲ್ಕೊಂಡ್ಬಿಟ್ಟ. ಸೊ ಇದಾಗಿತ್ತು ನನ್ನ ಒಂದು ದಿನದ ಪ್ರವಾಸ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಬಂಡೀಪುರ ಹುಲಿ ಸಂರಕ್ಷಣಾ ಕೇಂದ್ರ. ನೀವು ನೋಡಿ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮೂಲಕ ಮಾಡೋದ್ರಿಂದ ನನ್ನ ಪ್ರೋತ್ಸಾಹಿಸಿ.